ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ವರ್ಗ ಮತ್ತು ವರ್ಗಮೂಲಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಅಭ್ಯಾಸ 5.4 ಡಿಸ್ಕಸ್ ಮಾಡ್ತಾ ಇದ್ವಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಉಳಿದ ಅಭ್ಯಾಸಗಳನ್ನು ಮತ್ತು ಹಿಂದಿನ ಈ ಒಂದು ಎಕ್ಸಸೈಸ್ಗೆ ಸಂಬಂಧಿಸಿದ ಹಿಂದಿನ ಪ್ರಶ್ನೆಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಈ ಒಂದು ಚಾಪ್ಟರ್ ಬಂದುಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಈಸಿ ಟ್ರಿಕ್ಸ್ಗಳಿಂದ ವರ್ಗ ಮತ್ತು ವರ್ಗಮೂಲಗಳನ್ನು ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು ಎನ್ನುವುದನ್ನು ಇದು ಒಂದು ಚಾಪ್ಟರ್ ನಮಗೆ ಕಂಪ್ಲೀಟಾಗಿ ತಿಳಿಸ್ತಾ ಹೋಗುತ್ತೆ ಬೇರೆ ಬೇರೆ ವಿಧಾನಗಳಿಂದ. ಓಕೆ, ಆದ್ದರಿಂದ ಈ ಒಂದು ಚಾಪ್ಟರನ್ನು ನಾವು ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಈ ಒಂದು ಚಾಪ್ಟರ್ ಬಂದುಬಿಟ್ಟು GPSTR ಎಕ್ಸಾಮಿನೇಷನ್, HSTR ಎಕ್ಸಾಮಿನೇಷನ್ ಮತ್ತು TET ಮುಖ್ಯವಾಗಿ 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇದು ಒಂದು ಚಾಪ್ಟರ್ ಆಗಿದೆ. ಸೊ ಅದಕ್ಕಾಗಿ ನಾವು ಇದನ್ನು ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇವಾಗ ನಾವು 2ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಈ ಕೆಳಗೆ ಕೊಟ್ಟಿರುವಂಥ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ವರ್ಗ ಸಂಖ್ಯೆಗಳನ್ನು. ಅವುಗಳ ವರ್ಗಮೂಲವನ್ನು ಕಂಡುಹಿಡಿಯೋದು, ಆ ವರ್ಗಮೂಲದಲ್ಲಿ ಎಷ್ಟು ಡಿಜಿಟ್ ನಂಬರ್ಸ್ಗಳಿದ್ದಾವೆ, ಎಷ್ಟು ಅಂಕಿಗಳಿದ್ದಾವೆ ಎಂಬುದನ್ನು ಕಂಡುಹಿಡಿಯಿರಿ. ಅದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟರ್ ಮಾಡುವಂತಿಲ್ಲ. ಹಾಗಾದರೆ ಯಾವುದಾದ್ರೂ ಒಂದು ವಿಧಾನದಿಂದ ನಾವು ಕಂಡುಹಿಡಿಯಬಹುದಾ ಅಂತ ನೋಡೋಣ. ಇವಾಗ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 144 ಅಂತ ಇದೆ. ಇದರ ಒಂದು ವರ್ಗಮೂಲ ಎಷ್ಟು ಡಿಜಿಟಿಂದಾಗಿದೆ ಎನ್ನುವುದು ಪ್ರಶ್ನೆಯಾಗಿದೆ. ಸೊ ಇದನ್ನು ನಾವು ಅಪವರ್ತನ ವಿಧಾನದಿಂದ ಈ ಒಂದು ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯೋಣ. ಓಕೆ, ಇವಾಗ ನಾವು ಮೊದಲನೇದಾಗಿ ಮಾಡಬೇಕಾಗಿರೋದು ಏನು, ಬಿಡಿ ಸ್ಥಾನದಿಂದ ಬಂದು ಇಲ್ಲಿ ಮೊದಲಿಗೆ 3 ಸಂಖ್ಯೆಗಳಿದ್ದಾವೆ, ಅಂಕಿಗಳಿದ್ದಾವೆ. ಇವು ಏನಿದ್ದಾವೆ, ಬೆಸ ಸಂಖ್ಯೆಗಳಿದ್ದಾವೆ. ಹೌದಾ? ಬೆಸ ಸಂಖ್ಯೆಗಳು ಅಂತ ಇದ್ದಾಗ ಇವುಗಳನ್ನು ನಾವು ಏನು ಮಾಡಬೇಕು, ಬಿಡಿ ಸ್ಥಾನದಿಂದ 2 ಗ್ರೂಪ್ ಅಂತ ಮಾಡಬೇಕು. ಇಲ್ಲಿ 3 ಸಂಖ್ಯೆ ಇರೋದ್ರಿಂದ ಬಿಡಿ ಸ್ಥಾನ ಮತ್ತು 10ರ ಸ್ಥಾನದಲ್ಲಿರುವಂಥದ್ದನ್ನು ಒಂದು ಗ್ರೂಪು, ಉಳಿದ ಅಂಕಿಯನ್ನು ನಾವು ಇನ್ನೊಂದು ಗ್ರೂಪಾಗಿ ಮಾಡಬೇಕು. ಹಾಗಾದರೆ ಇವಾಗ ಒಂದಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಇದೆಯಾ? ಇಲ್ಲ. ಹಾಗಾದರೆ ಒಂದೇ ವರ್ಗ ಸಂಖ್ಯೆ ಇರುತ್ತೆ. ಹಾಗಾಗಿ 1ರ ವರ್ಗ ಎಷ್ಟು? 1ರ ವರ್ಗ ಒಂದೇ ಆಗಿರುತ್ತದೆ. ಓಕೆ, ಇದಕ್ಕೆ 1ಅನ್ನು ಕೂಡಿಸಿ, ಭಾಗಾಕಾರ ವಿಧಾನದಿಂದ ನಾವೀಗ ಮಾಡ್ತಾ ಇದ್ದೀವಿ. ಇದನ್ನು ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿತಾ ಇದ್ದೀವಿ. 1ಕ್ಕೆ 1ಅನ್ನು ಕೂಡಿಸಿ 2 ಬರುತ್ತೆ. ಇವಾಗ 1ರಲ್ಲಿ 1ಅನ್ನು ಕಳೀರಿ, 0 ಬರುತ್ತೆ. ಈ 44ಅನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಸೊ ಇವಾಗ ಈಗ ಏನಿದೆ, ಯೂನಿಟ್ ಪ್ಲೇಸಲ್ಲಿ 4 ಇದೆ. 4 ಯಾವ ಸಂಖ್ಯೆಯ ವರ್ಗ ಸಂಖ್ಯೆ ಆಗಿದೆ? 2ರ ವರ್ಗ ಸಂಖ್ಯೆ ಆಗಿದೆ. 2ರಲ್ಲೇ 4 ಬರುತ್ತೆ. ಹಾಗಾಗಿ ನಾವು ಇಲ್ಲಿ 2ರಿಂದ ಈ 2ಕ್ಕೆ ಗುಣಿಸಬೇಕು. 22 2 44. ಇಲ್ಲಿ ಶೇಷ 0 ಬರುತ್ತೆ. ಇದಕ್ಕಾಗಿ 2ರಿಂದ ಕೂಡಿಸಿ ಇಲ್ಲಿ ಎಷ್ಟು ಬರುತ್ತೆ? 24 ಬರುತ್ತೆ. ಹಾಗಾದರೆ 144ರ ವರ್ಗಮೂಲ ಎಷ್ಟು? 12. ಹಾಗಾದರೆ ಇಲ್ಲಿ ಈ ಒಂದು ವರ್ಗಮೂಲ ಏನಿದೆ 2 ಡಿಜಿಟಿಂದ ಕೂಡಿದೆ. 144 ಈ ಸಂಖ್ಯೆಯ ವರ್ಗಮೂಲ 2 ಅಂಕಿಗಳನ್ನು ಹೊಂದಿದೆ. ಓಕೆ, 2 ಅಂಕಿಗಳನ್ನು ಹೊಂದಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆ, ಈ ಒಂದು ಪ್ರಶ್ನೆಗೆ ಮೊದಲನೇ ಒಂದು ಸೊಲ್ಯೂಷನ್ ಈ ರೀತಿಯಾಗಿತ್ತು. 2ನೇ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. 2ನೇ ಪ್ರಶ್ನೆ ಈ ರೀತಿಯಾಗಿದೆ. 4489 ಅಂತ ಇದೆ. ಇದನ್ನು ನಾವು ಏನು ಮಾಡೋಣ ಅಂತಂದರೆ, ಭಾಗಾಕಾರ ವಿಧಾನದಿಂದ ಈ ಒಂದು ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯೋಣ. ಆ ವರ್ಗಮೂಲ ಎಷ್ಟು ಡಿಜಿಟಿಂದಾಗಿದೆ, ಎಷ್ಟು ಅಂಕಿಗಳಿಂದ ಆಗಿದೆ ಎನ್ನುವುದನ್ನು ನಾವು ಡಿಸ್ಕಸ್ ಮಾಡೋಣ. ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. 4489 ಅಂತ ಇದೆ ಭಾಗಾಕಾರ ವಿಧಾನ. ಇವಾಗ ಏನು ಮಾಡಬೇಕು, ಸಮ ಸಂಖ್ಯೆಗಳಿದ್ದಾವೆ, 2 ಡಿಜಿಟನ್ನು ತೆಗೆದುಕೊಳ್ಳೋಣ. ಓಕೆ, 44ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದು? 36. ಎಷ್ಟು 36. ಈ ಒಂದು ಸಂಖ್ಯೆಯ ವರ್ಗಮೂಲ ಎಷ್ಟು? 6. 6 36. 44ರಲ್ಲಿ 36ಅನ್ನು ಮೈನಸ್ ಮಾಡಿ 8.
ಈ 89ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇದಕ್ಕೆ +6 ಮಾಡೋಣ. ಇವಾಗ 12 ಬರ್ತಾ ಇದೆ. ಈ ಒಂದು ಯೂನಿಟ್ ಪ್ಲೇಸಲ್ಲಿ ಏನಿದೆ 9 ಇದೆ. 9 ಯಾವ ಒಂದು ವರ್ಗ ಸಂಖ್ಯೆಯ ಯೂನಿಟ್ ಪ್ಲೇಸ್ ಅಂದರೆ ಬಿಡಿ ಸ್ಥಾನದಲ್ಲಿ 9 ಬರುವಂಥ ಸಂಖ್ಯೆ ಯಾವುದು? 3ರ ವರ್ಗ 9 ಬರುತ್ತೆ. ಅಗೇನ್ 7ರ ವರ್ಗ 49. ಇಲ್ಲಿ ಬಿಡಿ ಸ್ಥಾನದಲ್ಲಿ 9 ಬರುತ್ತೆ. ಹಾಗಾದರೆ ಇದರಲ್ಲಿ ನಾವು 3ರಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಥವಾ 7ರಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕಾ ಅಂತ ನಾವು ಚೆಕ್ ಮಾಡಿ ನೋಡೋಣ. 123 ಇಂಟು 3 ಮಾಡಿ 9 6 369 ಬರುತ್ತೆ. ಇದು 3 ಬರ್ತಾ ಇಲ್ಲ. ಹಾಗಾದರೆ ನಾವು ಡೈರೆಕ್ಟಾಗಿ 7ನ್ನು ತೆಗೆದುಕೊಳ್ಳೋಣ. 127 ಇಂಟು 7 ಮಾಡಿ ಆವಾಗ 889 ಬರುತ್ತೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ ಏನೂ ಬರೋದಿಲ್ಲ, 0 ಬರುತ್ತೆ. ಇದಕ್ಕೆ ಪ್ಲಸ್ ಏನು ಮಾಡಿ 7ನ್ನು ಕೂಡಿಸಿ. ಓಕೆ, ಇಲ್ಲಿ ಯೂನಿಟ್ ಡಿಜಿಟ್ ಬಂದಿದೆ. ಆದ್ದರಿಂದ ನಾವಿಲ್ಲಿ ಯಾವುದೇ ಒಂದು 134 ಆಯಿತು. ಇಲ್ಲಿ ಶೇಷ 0 ಬರ್ತಾಯಿದೆ. ಹಾಗಾದರೆ ಇವಾಗ 4489 ಈ ಒಂದು ಸಂಖ್ಯೆಯ ವರ್ಗಮೂಲ 67 ಇದೆ. ಹಾಗಾದರೆ ಈ ಒಂದು ವರ್ಗ ಸಂಖ್ಯೆಯ ವರ್ಗಮೂಲದಲ್ಲಿ ಎಷ್ಟು ಅಂಕಿಗಳಿದ್ದಾವೆ? 2 ಅಂಕಿಗಳು ಇದ್ದಾವೆ. ಓಕೆ, 2 ಅಂಕಿಗಳು ಇವೆ. ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಮೂರನೇ ಪ್ರಶ್ನೆ 27,225 ಅಂತ ಇದೆ. ಇದು ಏನಾಗ್ತಾ ಇದೆ? ಈ ಸಂಖ್ಯೆ ಬೆಸ ಸಂಖ್ಯೆ ಇದೆ. ಬೆಸ ಸಂಖ್ಯೆ ಇದ್ದಾಗ 27 ಈಗ ಯೂನಿಟ್ ಡಿಜಿಟಿಂದ ಬರೋಣ. 5 ಸಂಖ್ಯೆಗಳಿದ್ದಾವೆ. ಇದು ಬೆಸ ಸಂಖ್ಯೆ ಇದೆ. ಬಿಡಿ ಸ್ಥಾನದಿಂದ ಬಂದಾಗ ಮೊದಲ 2 ಸಂಖ್ಯೆಗಳು 2 ಅಂಕಿಗಳು ಒಂದು ಗ್ರೂಪು, ನಂತರದ 2 ಅಂಕಿಗಳು ಒಂದು ಗ್ರೂಪು, ಉಳಿದಂಥ ಒಂದು ಸಂಖ್ಯೆ ಇದು ಇನ್ನೊಂದು ಗ್ರೂಪು. ನಂತರ ಇದನ್ನು ಏನು ಮಾಡೋಣ? ಭಾಗಾಕಾರ ವಿಧಾನದಿಂದ ನಾವು ಈ ಒಂದು ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯೋಣ. ಇವಾಗ 2ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದಿದೆ? 1 ಇದೆ. ಹೌದಾ? ಹಾಗಾದರೆ 1 1 ಪ್ಲಸ್ 1 ಮಾಡಿ ಇದು 2 ಆಗುತ್ತೆ. ಓಕೆ, ಈಗ 2ರಲ್ಲಿ 1 ಮೈನಸ್ ಮಾಡಿ 1 ಶೇಷ ಬರ್ತಾ ಇದೆ. ಇವಾಗ 2 ಕೆಳಗಡೆ ಇಳಿಸ್ಕೋಣ. ಈ ಒಂದು 2ನೇ ಗ್ರೂಪನ್ನು 72 ಆಗುತ್ತೆ. ಕೊನೆಯದಾಗಿ 2 ಬರುವಂತಹ ವರ್ಗ ಸಂಖ್ಯೆ. ಇವಾಗ ಕೊನೆಯದಾಗಿ ಏನು ಬರ್ತಾ ಇದೆ? 2 ಬರ್ತಾ ಇದೆ. ಹಾಗಾದರೆ 2 ವರ್ಗ ಸಂಖ್ಯೆನ ಹೊಂದಿರುವಂಥದ್ದು ಯಾವುದೂ ಇಲ್ಲ. ಹಾಗಾದರೆ 172ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದಿದೆ? ಇಲ್ಲಿ ಯಾವುದೇ ಒಂದು ವರ್ಗ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಳುವಂತಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಯಾವ ಸಂಖ್ಯೆಯನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಇಲ್ಲಿ ಅದೇ ಸಂಖ್ಯೆಯನ್ನು ನಾವು ತಗೋಬೇಕಾಗ್ತದೆ. ಹಾಗಾದರೆ ಇಲ್ಲಿ ನೋಡಿ 21 ಅಂದರೆ ಇಲ್ಲಿ 1, 21 ಅಂದರೆ 21 ಈ ರೀತಿಯಾಗಿ ಆಗುತ್ತೆ. ಹಾಗಾದರೆ ಯಾವ ಸಂಖ್ಯೆಯಿಂದ ಮಲ್ಟಿಪಲ್ ಮಾಡಿದಾಗ ಇದಕ್ಕಿಂತ ಚಿಕ್ಕದಾದ ಸಂಖ್ಯೆ ಬರುತ್ತೆ ಅಂತ ನೋಡಿದರೆ 25 ಇಂಟು 5 ಮಾಡಿದಾಗ 25 ಇಂಟು 5 ಮಾಡಿದಾಗ ಏನಾಗುತ್ತೆ? 125. ಇದು ತುಂಬಾ ಚಿಕ್ಕದಾಗಿರುವಂಥ ಒಂದು ಸಂಖ್ಯೆ ಆಗುತ್ತೆ. ಹಾಗಾದರೆ ಹಾಗೆ 26 ಇಂಟು 6 ಮಾಡೋಣ. 26 ಇಂಟು 6 ಅಂದಾಗ 156 ಬರುತ್ತೆ. ಓಕೆ, 7 ಮಾಡಿ ನೋಡಿ. 127 ಇಂಟು 7. ಇಲ್ಲಿ ಈ ಒಂದು ಸಂಖ್ಯೆಯಲ್ಲಿ ಯೂನಿಟಲ್ಲಿ ಯಾವ ಒಂದು ಸಂಖ್ಯೆಯನ್ನು ತಗೊಂಡಿರ್ತೀರಿ ಅದೇ ಸಂಖ್ಯೆಯಿಂದ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. 27 ಇಂಟು 7 ಅಂದಾಗ 7 2 14, 14 ಪ್ಲಸ್ 4 189 ಆಗುತ್ತೆ. ಸೊ ಇದು 172ಕ್ಕಿಂತ ದೊಡ್ಡದಾಗಿದೆ. ಹಾಗಾಗಿ ನಾವಿಲ್ಲಿ 26 ತೆಗೆದು ಬೆಟರ್. ಓಕೆ, 26 ಇಂಟು 6 ಎಷ್ಟಾಗುತ್ತೆ? 156 ಆಗುತ್ತೆ. 172 ಅಲ್ಲಿ 156 ಮೈನಸ್ ಮಾಡಿ ಆವಾಗ ಎಷ್ಟು ಬರುತ್ತೆ? 16 ಬರುತ್ತೆ. ಇವಾಗ ಈ 25 ನಾವು ಕೆಳಗಡೆ ಇರಿಸ್ಕೊಳ್ಳೋಣ. 25 ಕೆಳಗಡೆ ಇರಿಸ್ಕೊಂಡು ಇದಕ್ಕೆ +6 ಮಾಡೋಣ. ಆವಾಗ ಎಷ್ಟಾಗುತ್ತೆ? 32 ಆಗುತ್ತೆ. ಇವಾಗ ನೋಡಿ
ಯೂನಿಟ್ ಪ್ಲೇಸಲ್ಲಿ ನೋಡಿ 25 ವರ್ಗ ಸಂಖ್ಯೆ ಇದೆ. ಹಾಗಾದರೆ 25 ಯಾವ ಸಂಖ್ಯೆಯ ವರ್ಗ ಸಂಖ್ಯೆ? 5ರ ವರ್ಗ ಸಂಖ್ಯೆ. ಹಾಗಾದರೆ ನಾವಿಲ್ಲಿ 325 ಇಂಟು 5 325 ಇಂಟು 5 ಅಂದಾಗ 1625 ಸಿಗುತ್ತೆ. ಶೇಷ 0 ಬರುತ್ತೆ. ಹಾಗಾದರೆ 27225 ಈ ಒಂದು ವರ್ಗ ಸಂಖ್ಯೆಯ ವರ್ಗಮೂಲ ಏನಿದೆ 3 ಅಂಕಿಗಳ ಒಂದು ವರ್ಗಮೂಲವನ್ನು ಹೊಂದಿದೆ. 3 ಅಂಕಿಗಳ ವರ್ಗಮೂಲವನ್ನು ಹೊಂದಿದೆ ಅಂತ ನಾವು ಇಲ್ಲಿ ತಗೋಬೇಕು. ಹಾಗಾದರೆ 27225 ಈ ಒಂದು ಸಂಖ್ಯೆಯ ವರ್ಗಮೂಲ 165. ನೆಕ್ಸ್ಟ್ ಪ್ರಶ್ನೆ 4ನೇದು 64 ಅಂತ ಇದೆ. 64 ಅಂದಾಗ ಇದನ್ನು ನಾವು ಭಾಗಾಕಾರ ವಿಧಾನದಿಂದ ಮಾಡಿದಾಗ ಇಲ್ಲಿ ಏನಾಗ್ತಾ ಇದೆ, 2 ಡಿಜಿಟ್ ಇರುವಂಥ ನಂಬರ್ ಇದೆ. ಇಲ್ಲಿ ಸಮ ಸಂಖ್ಯೆಗಳಿದ್ದಾವೆ. 64ಅನ್ನು 2 ಡಿಜಿಟಲ್ಲಿ ಇರುವಂಥ ಸಂಖ್ಯೆಗಳನ್ನ ತೆಗೆದುಕೊಳ್ಳೋಣ. 64ಕ್ಕಿಂತ ಚಿಕ್ಕದಾದ ಯಾವುದಾದ್ರೂ ವರ್ಗ ಸಂಖ್ಯೆ ಇದೆಯಾ? ದೊಡ್ಡದಾದ ವರ್ಗ ಸಂಖ್ಯೆ ಇದೆಯಾ? ಇಲ್ಲ. ಹಾಗಾದರೆ ಇದೆ. ಬಟ್ 64 ಇಲ್ಲಿ ನಮಗೆ ಪೂರ್ಣ ಒಂದು ವರ್ಗ ಸಂಖ್ಯೆ ಇದೆ. ಯಾವ ಒಂದು ಸಂಖ್ಯೆಯ ವರ್ಗ ಸಂಖ್ಯೆ ಇದೆ? 8 8 64 0 ಬರುತ್ತೆ. ಓಕೆ, ಈ ರೀತಿಯಾಗಿ ನಾವು ಈ ಒಂದು 64 ಎನ್ನುವಂಥ ಸಂಖ್ಯೆಯ ವರ್ಗಮೂಲದಲ್ಲಿ ಇರುವಂಥ ಒಟ್ಟು ಅಂಕಿಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಅದು 1 ಅಂತ ನಾವಿಲ್ಲಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ 5ನೇ ಪ್ರಶ್ನೆ. 5ನೇ ಪ್ರಶ್ನೆ ಏನಿದೆ ಅಂದರೆ ಅದು 39,625 ಅಂತ ಇದೆ. ಓಕೆ, ಇದು ಏನಿದೆ ಸಮಸಂಖ್ಯೆ ಇದೆ. ಸಮಸಂಖ್ಯೆ ಅಂತ ಅಂದಾಗ ಇಲ್ಲಿ ನಾವು ಯೂನಿಟ್ ಪ್ಲೇಸಿಂದ 2 ಗ್ರೂಪನ್ನು ಮಾಡ್ಕೊತ ಬರೋಣ. ಸೊ ಇವಾಗ ಮೊದಲನೇ ಒಂದು ಗ್ರೂಪನ್ನು ಮಾಡ್ಕೊಂಡ್ವಿ 2 ಅಂಕಿಗಳಂತೆ. 39ಕ್ಕಿಂತ ಚಿಕ್ಕದಾದ ವರ್ಗ ಸಂಖ್ಯೆ ಯಾವುದಿದೆ? 36 ಇದೆ, ಹೌದಲ್ವ? 6 6 36. ಓಕೆ, 39ರಲ್ಲಿ 36ಅನ್ನು ಮೈನಸ್ ಮಾಡಿ ಆವಾಗ ಎಷ್ಟು ಬರುತ್ತೆ? 3 ಬರುತ್ತೆ. ಇವಾಗ 06 ಕೆಳಗಡೆ ತೆಗೆದುಕೊಳ್ಳೋಣ. ಪ್ಲಸ್ 6 ಮಾಡಿ ಇಲ್ಲಿ ಎಷ್ಟಾಗುತ್ತೆ? 12 ಆಗುತ್ತೆ. 6 + 6 12. ಇವಾಗ 12ಕ್ಕೆ ಯಾವ ಒಂದು ಅಂಕಿಯಿಂದ ನಾವು ಗುಣಿಸಿದಾಗ 306 ಬರುತ್ತೆ ಎನ್ನುವಂಥದ್ದು ನಾವು ನೋಡ್ಕೋಬೇಕು. ಇವಾಗ 121 ಇಂಟು 1 ಮಾಡಿದಾಗ 121 ಬರುತ್ತೆ. 122 ಇಂಟು 2 ಮಾಡಿದಾಗ 4 4 244 ಬರುತ್ತೆ. ಸೊ ಇವಾಗ 306ಕ್ಕಿಂತ ಚಿಕ್ಕದಾಗಿ ಬರುವಂಥದ್ದು 123 ತೆಗೆದುಕೊಂಡ್ರೆ ಜಾಸ್ತಿ ಆಗುತ್ತೆ 22ರಲ್ಲಿ. ಹಾಗಾಗಿ 122 ಇಂಟು 2 ಮಾಡಿದಾಗ 244 ಬರುತ್ತೆ. ಸೊ 306ರಲ್ಲಿ 244 ಮೈನಸ್ ಮಾಡಿ 62 ಬರುತ್ತೆ. ನೆಕ್ಸ್ಟ್ ಇವಾಗ ಇದಕ್ಕೆ 2 ಕೂಡಿಸೋಣ. 124 ಆಗುತ್ತೆ. 124 ಆಗುತ್ತೆ. ಇವಾಗ ಅಗೇನ್ ಈ 25 ಕೆಳಗಡೆ ಇಳಿಸ್ಕೊತಾ ಇದ್ದೀನಿ. 25 ಇದು ಯಾವ ಒಂದು ಸಂಖ್ಯೆಯ ವರ್ಗ ಸಂಖ್ಯೆ ಆಗಿದೆ? 25 ಎನ್ನುವಂಥದ್ದು ಇದರ ವರ್ಗಮೂಲ 5, 5ರ ವರ್ಗ ಇದೆ. ಹಾಗಾಗಿ ಈಗ 5 ಇಂಟು 5 ಮಾಡೋಣ. ಏನಾಗುತ್ತೆ? 1245 ಇಂಟು 5 ಮಾಡಿದಾಗ 6225 ಬರುತ್ತೆ. ಶೇಷ 0 ಬರುತ್ತೆ. ಪ್ಲಸ್ 5 ಮಾಡಿ 0 5 2 1 ಅಂದರೆ ಈ ಒಂದು ಸಂಖ್ಯೆಯ 3,90,625 ಈ ಒಂದು ಸಂಖ್ಯೆಯ
ವರ್ಗಮೂಲ 625. ಇದು ಎಷ್ಟು ಅಂಕಿಯಿಂದ ಕೂಡಿರುವಂಥದ್ದು ಆಗಿದೆ? ಎಷ್ಟು ಅಂಕಿಯ ಸಂಖ್ಯೆ ಆಗಿದೆ? ಇದು 3 ಅಂಕಿಯ ಸಂಖ್ಯೆ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ರೀತಿಯಾಗಿ ನಾವು ಈಸಿಯಾಗಿ ಫೈಂಡ್ ಔಟನ್ನು ಮಾಡಬಹುದು. ಓಕೆ ಫ್ರೆಂಡ್ಸ್, ಈ ರೀತಿಯಾದ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಎಷ್ಟೋ ಡಿಜಿಟ್ ಇರುವಂಥ ಒಂದು ನಂಬರನ್ನು ಕೊಡ್ತಾರೆ. ಅದು ಈ ಒಂದು ಎಷ್ಟು ಸಂಖ್ಯೆಯ ಡಿಜಿಟ್ ಇದೆ, ಇದರ ಒಂದು ವರ್ಗ ಮೂಲ ಎನ್ನುವಂಥದ್ದನ್ನು ಪ್ರಶ್ನೆಯಲ್ಲಿ ಕೇಳ್ತಾರೆ. ಸೊ ಇವೇ ಕೂಡ ನೇರವಾಗಿ ಎಕ್ಸಾಮ್ನಲ್ಲಿ ಕೇಳ್ಬೋದು. ಆದ್ದರಿಂದ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆ ಫ್ರೆಂಡ್ಸ್, ಈ ಒಂದು ಎಕ್ಸಸೈಸ್ 5.4 ಈ ಒಂದು ಎಕ್ಸಸೈಸ್ಗೆ ಸಂಬಂಧಿಸಿದ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.